ಹಾಯ್ ಗೈಸ್, ವೆಲ್ಕಮ್ ಟು ಭಾಗ್ಯ ಯೂಟ್ಯೂಬ್ ಚಾನೆಲ್. ಇವತ್ತಿನ ಒಂದು ಹೊಸ ರೆಸಿಪಿ ಅಂದರೆ ಮೋಮೋಸ್ ಹೇಗೆ ಮಾಡೋದು ಅಂತ. ಅದಕ್ಕೆ ಇವಾಗ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಇಲ್ಲಿ ನಾವು ಎಲೆಕೋಸನ್ನ ತೊಗೊಂಡಿದ್ದೀವಿ. ಎಲೆಕೋಸನ್ನ ತುಂಬ ಸಣ್ಣದಾಗಿ ತುರ್ಕೊಂಡಿದ್ದೀವಿ. ಆಮೇಲೆ ಕ್ಯಾರೆಟ್ನ ಕೂಡ ತುರಿದಿಟ್ಟಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಏನು ಬೇಕಾಗಿಲ್ಲ, ಸುಮ್ಮನೆ ಗಾರ್ನಿಶಿಂಗಿಗೋಸ್ಕರ ಇಟ್ಕೊಂಡಿರೋದು. ಇದು ಆಪ್ಷನಲ್ಲು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪನೇ ತೊಗೊಂಡಿರೋದು, ಇದು ಕೂಡ ಆಪ್ಷನಲ್ಲು. ಆಮೇಲೆ ಹಸಿಮೆಣಸಿನ್ಕಾಯಿನ ಕುಟ್ಟಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ ಈರುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ದೀವಿ. ತುಂಬ ಸಣ್ಣದಾಗಿ ಹಚ್ಬೇಕು, ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಹಚ್ಕೊಳ್ಳಿ ಈರುಳ್ಳಿನ. ಅದಾದಮೇಲೆ ಪೆಪ್ಪರ್ ಪೌಡರ್ಸ್ ಒಂದು ಸ್ವಲ್ಪ ಬೇಕು. ಹಸಿಮೆಣಸಿನ್ಕಾಯಿನೂ ತೊಗೊಂಡಿದ್ದೀವಿ, ಹಾಗಾಗಿ ಪೆಪ್ಪರ್ ಪೌಡರ್ನ ನೋಡಿ ಹಾಕೋಬೇಕಾಗುತ್ತೆ. ಅದಾದಮೇಲೆ ಎಲ್ಲ ಏನೇನು ಬೇಸಿಕ್ ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದನ್ನು ಯೂಸ್ ಮಾಡಿಕೊಂಡು ಮಾಡೋಣ. ಇವಾಗ ಇದನ್ನ ಇಟ್ಟು ಈಗ ಹೆಂಗೆ ಕಲಿಸೋದು ಅಂತ ನೋಡ್ಕೊಳ್ಳೋಣ. ಇವಾಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಉಪ್ಪು ಮತ್ತು ಒಂದು ಸ್ವಲ್ಪ ನೀರು ಹಾಕೊಂಡಿದ್ದೀವಿ. ಇವಾಗ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಇವಾಗ ಮೈದಾ ಹಿಟ್ಟು ಹಾಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀವಿ. ಇದು ತುಂಬ ಹೊತ್ತು ಜಾಸ್ತಿ ಮಿದಿಬೇಕಾಗುತ್ತೆ, ಆವಾಗಲೇ ಅದು ಮೋಮೋಸ್ಗೆ ಒಂದು ಟೆಕ್ಸ್ಚರ್ ಬರೋದು. ಇವಾಗ ನೋಡಿ, ನಾವು ಇದನ್ನ ಕಲಿಸ್ಕೊಂಡಿಟ್ಟಿದ್ದೀವಿ ಮೈದಾ ಹಿಟ್ಟನ್ನ. ಇದೊಂದು ಸ್ವಲ್ಪ ಸ್ಮೂತ್ ಆಗಿ ಬರಬೇಕು, ಹಾಗಾಗಿ ಒಂದು ಹಾಫ್ ಅನ್ ಅವರ್ ಇದನ್ನ ಹಾಗೆ ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಇದಕ್ಕೆ ಬೇಕಾಗಿರೋಂಥ ಸ್ಟಫಿಂಗ್ನ ಮಾಡ್ಕೊಳ್ಳೋಣ. ನಾವಿವಾಗ ಇಲ್ಲಿ ಒಂದು ಬಟ್ಟೆ ತೊಗೊಂಡಿದ್ದೀವಿ. ಆ ಬಟ್ಟೆಗೆ ಕ್ಯಾರೆಟ್ನ ಹಾಕೊಂಡಿದ್ದೀವಿ. ಕ್ಯಾರೆಟ್ನ ಹಾಕೊಂಡು ಚೆನ್ನಾಗಿ ನೀರು ಇಂಟ್ಕೋಬೇಕು. ಇವಾಗ ಕ್ಯಾರೆಟ್ನ ಚೆನ್ನಾಗಿ ಇಂಟ್ಕೊಂಡಿದ್ದೀವಿ. ನೋಡಿ, ಇಂಟ್ಕೊಂಡ್ಮೇಲೆ ಈ ಥರ ಇರುತ್ತೆ. ನೀರಿನ ಅಂಶ ಒಂಚೂರು ಇರಬಾರ್ದು. ಕ್ಯಾರೆಟ್ ಇಂಟ್ಕೊಂಡಿದ್ದೀವಿ. ಇವಾಗ ಕೋಸನ್ನ ಕೂಡ ಇದೇ ರೀತಿಲಿ ಇಂಟ್ಕೊಳ್ಳೋಣ. ನಾವಿವಾಗ ಕೋಸು ಹಾಕೊಂಡಿದ್ದೀವಿ. ಕೋಸು ಜಾಸ್ತಿ ಇರೋದ್ರಿಂದ ನಾವು 2 ಸತಿ ಇಂಟ್ಕೊಳ್ತಾ ಇದ್ದೀವಿ. ಇವಾಗ ನೋಡಿ, ಈ ಥರ ನಾವು ಇಲ್ಲಿ ಕೋಸನ್ನ ಇಂಟ್ಕೊಂಡಿದ್ದೀವಿ. ಇವಾಗ ನಾವು ನೋಡಿ, ನಾನಿಲ್ಲಿ ಈರುಳ್ಳಿನ ಸ್ವಲ್ಪ ಇಂಟ್ಕೊತಾ ಇದ್ದೀನಿ, ಯಾಕಂದ್ರೆ ಇದರಿಂದ ನೀರು ಅಂಶ ಇರುತ್ತೆ, ಹಾಗಾಗಿ ಮೋಮೋಸ್ ಬಿಚ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನು ಲೈಟಾಗಿ ಇಂಟ್ಕೊಳ್ಳಿ ಈರುಳ್ಳಿನ. ಇವಾಗ ನಾವು ಈರುಳ್ಳಿನೂ ಇಂಟ್ಕೊಂಡಿದ್ವಿ. ಇವಾಗ ಏನು ಮಾಡಬೇಕು ಅಂತ ನೆಕ್ಸ್ಟ್ ನೋಡೋಣ ಬನ್ನಿ. ನಾವಿವಾಗ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಯಾವಾಗಲೇ ತೋರಿಸೋಣ, ಹಾಕ್ಕೊಳ್ಳಿ ಅದನ್ನು ಸ್ವಲ್ಪ. ಅದಾದಮೇಲೆ ಹಸಿಮೆಣಸಿನ್ಕಾಯಿನೂ ಹಾಕೊಳ್ಳಿ. ಇವಾಗ ಇದನ್ನ ಎರಡನ್ನೂ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀವಿ. ಮೆಣಸಿನ್ಕಾಯಿ ಅದೆಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಇವಾಗ ಈರುಳ್ಳಿನ ಚೆನ್ನಾಗಿ ಹುರಿಯಿರಿ. ನೋಡಿ, ಇವಾಗ ಚೆನ್ನಾಗಿ ಈರುಳ್ಳಿನ ಕೂಡ ಫ್ರೈ ಮಾಡ್ಕೊಂಡಿದ್ದೀವಿ. ಅದಕ್ಕೇ ಮತ್ತು ಕೋಸು ಮತ್ತು ಕ್ಯಾರೆಟ್ನ ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಈ ಥರ ಕಲಿಸ್ಕೊಂಡಿದ್ದೀವಿ ಎಲ್ಲದ್ರ ಜೊತೆ. ಇವಾಗ ಅದಕ್ಕೊಂಚೂರು ಉಪ್ಪು ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಇವಾಗ ಉಪ್ಪು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಪೆಪ್ಪರ್ ಹಾಕ್ಕೊಳ್ಳಿ. ನಾವು ಹಸಿಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಪೆಪ್ಪರ್ನ. ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು 3 ನಿಮಿಷದ ಕಾಲ. ಇವಾಗ ನೋಡಿ, ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ಇದು ರೆಡಿಯಾಗಿದೆ. ಇವಾಗ ಅದನ್ನು ತೀಡ್ಕೊಳ್ಳೋಣ, ಆವಾಗಲೇ ಕಲಸಿ ಇಟ್ಟಿದ್ದಂಥ ಮೈದಾನ. ನೋಡಿ, ಇವಾಗ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ತೀಡ್ಕೊಳ್ಳಿ. ಇವಾಗ ನಾವು ಇದಕ್ಕೆ ಕೊತ್ತಂಬರಿ ಹಾಕ್ಕೊಳ್ಳೋಣ. ಇವಾಗ ತೀಡಿದ್ದೀವಲ್ಲ, ಅದಕ್ಕೆ ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೆ ಕೊತ್ತಂಬರಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ಕೊಂಡು ಅದಕ್ಕೆ ಸ್ಟಫ್ ಮಾಡ್ಕೊಳ್ಳೋಣ. ಇವಾಗ ನಾವು ಆವಾಗಲೇ ತೀಡ್ಕೊಂಡಿದ್ವಲ್ಲ, ಅದಕ್ಕೆ ಸ್ಟಫಿಂಗ್ನ ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇವಾಗ ಇದನ್ನ ಹೆಂಗೆ ಫೋಲ್ಡ್ ಮಾಡೋದಂದರೆ ಈ ಥರ ಚಿಕ್ಕದಾಗಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ ಮಿಕ್ಕಿದ್ದೆಲ್ಲ. ಇವಾಗ ನಾವು ಅದೇ ಥರ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನು ಬೇಯಿಸ್ಕೊಳ್ಳೋಣ.
ಇವಾಗ ನೋಡಿ ನಾವು ಇದನ್ನೆಲ್ಲ ಮಾಡಿಕೊಂಡು ಸ್ಟಫಿಂಗ್ ಎಲ್ಲ ಮಾಡಿ ಈ ಥರ ಶೇಪಿಗೆ ತೊಗೊಂಡು ಬಂದು ಇಡ್ಲಿ ಪಾತ್ರೆಗೆ ಇಟ್ಕೊಂಡಿದ್ದೀವಿ. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಸವರ್ಕೊಂಡು ಅದ್ರ ಮೇಲೆ ಈ ಮೋಮೋಸ್ನ ಇಟ್ಕೊಳ್ಳಿ. ಅದಾದಮೇಲೆ ಇದನ್ನು ಸ್ಟೀಮ್ ಮಾಡ್ಕೊಳ್ಳಿ. ಇವಾಗ ನಾವು ಇಡ್ಲಿ ಪಾತ್ರೆ ಒಳಗಡೆ ಹಾಕ್ಕೊಂಡಿದ್ದೀವಿ. ಆವಾಗಲೇ ನೀರು ಕಾಯಕ್ಕೆ ಇಟ್ಕೊಂಡು ಅದು 5 ನಿಮಿಷ ನೀರು ಕಾಯಿಸ್ಕೊಂಡ್ಮೇಲೆ ಇದನ್ನ ಇಟ್ಕೊಳ್ಳಿ. ಇವಾಗ ಇದ್ರ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು 10 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಸ್ಟೀಮ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀವಿ. ಮೋಮೋಸ್ ರೆಡಿಯಾಗಿದೆ. ಇವಾಗ ಇದನ್ನು ಟೇಸ್ಟ್ ಮಾಡೋಣ ಬನ್ನಿ. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಇದು ತುಂಬ ಒಂದು ಒಳ್ಳೆ ಹೆಲ್ತಿ ರೆಸಿಪಿ ಕೂಡ ಹೌದು. ನೀವು ಮೈದಾ ಬಿಟ್ಟು ಗೋಧಿ ಹಿಟ್ಟಿಂದ ಕೂಡ ಇದನ್ನು ಮಾಡ್ಕೋಬೋದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.